ನಮಸ್ಕಾರ. ಈ ಒಂದು ವಿಡಿಯೋలో ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿದ BA 3rd ಸೆಮಿಸ್ಟರ್ ಆಪ್ಷನಲ್ ಕನ್ನಡ ಸಿಲೆಬಸ್ನ ನೋಡೋಣಂತ. ಆಪ್ಷನಲ್ ಕನ್ನಡ ಹಂಗಂದ್ರೆ DSC ಸಿಲೆಬಸ್ ನೆನ್ಪಿಟ್ಕೋರಿ ನೀವು, DSC 3 ಅಂತ ಹೇಳಿ. ಸೊ ಬೇಸಿಕ್ ಏನಪ್ಪ, ಟೈಟಲ್ ಹೆಸರು ಏನದಾವ, ಪಠ್ಯಕ್ರಮದ ಹೆಸರುಗಳು ಏನದಾವ ಅಂತಂದ್ರೆ ಸಾಹಿತ್ಯ ಸಂಪ್ರತಿ 3, DSC 3 ಏನು ಕೊಟ್ಟರೆ ನೋಡ್ರಿ ಹೊಸಗನ್ನಡ ಸಾಹಿತ್ಯ. ಆಮೇಲೆ ಇನ್ನೊಂದು ಬರ್ತೈತಿ ಎಲೆಕ್ಟಿವ್ ಕೋರ್ಸ್, ಅದು ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂಥೇಳಿ. ಸೊ ಮೊದಲಿಗೆ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿರ್ತಾನೆ, ಯಾವುದಪ್ಪ ಅಂತಂದ್ರೆ ಬೇಸಿಕ್ ಕನ್ನಡ ಸಿಲೆಬಸ್ನ ವಿಡಿಯೋ ಆಲ್ರೆಡಿ ಬಂದಿರ್ತೈತೆ, ಅದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೆ ನಾನು. ಆ ವಿಡಿಯೋ ನೀವು ನೋಡ್ಬೋದು. 3rd ಸೆಮಿಸ್ಟರ್ ಬೇಸಿಕ್ ಕನ್ನಡ. ಈಗ ನಿಮ್ಮದೇನಪ್ಪ ಅಂತಂದ್ರೆ DSC 3 ಸಿಲೆಬಸ್ನ ನೋಡೋಣಂತ. ಸೊ DSC 3 ಸಿಲೆಬಸ್ ನೋಡ್ರಿ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ 3 ಅಂತಂದು ಹೇಳಿ, ಐಚ್ಛಿಕ ಕನ್ನಡನೂ ಅಂತಾರೆ, ಅಂದ್ರೆ ಆಪ್ಷನಲ್ ಕನ್ನಡ. ಘಟಕ 1 ಹೊಸಗನ್ನಡ ಅರುಣೋದಯ ಕಾಲದ ಸಾಹಿತ್ಯ ಸ್ವರೂಪ ಮತ್ತು ಪರಿಚಯ. ಎರಡನೇ ಟಾಪಿಕ್ ನೋಡ್ರಿ, ಹೊಸಗನ್ನಡ ಸಾಹಿತ್ಯದ ಪ್ರಭಾವ, ಪ್ರೇರಣೆ ಮತ್ತು ಧೋರಣೆಗಳು. ಮೂರನೇದು ನೋಡ್ರಿ, ಹೊಸಗನ್ನಡ ಸಾಹಿತ್ಯದ ಕಾಲಘಟ್ಟಗಳು, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಮತ್ತು ಮಹಿಳಾ ಸಾಹಿತ್ಯ ಅಂತಂದು ಹೇಳಿದಾರೆ. ಅಂದರೆ ಇವು 3 ಟಾಪಿಕ್ಗಳು ಅದು ರೀ ಘಟಕ 1ರೊಳಗೆ. ಇನ್ನು ಘಟಕ 2 ಟೋಟಲ್ 2 ಟಾಪಿಕ್ ಅದಾವ. ಯಾವಪ್ಪ ಅಂತಂದ್ರೆ ಮೊದಲೇದು ನವೋದಯ ಸಾಹಿತ್ಯದ ಸ್ವರೂಪ, ಲಕ್ಷಣ, ಪ್ರೇರಣೆ, ಧೋರಣೆಗಳು. ಇನ್ನು ಎರಡನೇದು ನವೋದಯ ಸಾಹಿತ್ಯದ ಪ್ರಮುಖ ಬರಹಗಾರರು BM ಶ್ರೀ, ಕುವೆಂಪು, ಬೇಂದ್ರೆ, ಮಾಸ್ತಿ, ಶಿವರಾಮ ಕಾರಂತ್, ಬೇಟಗೇರಿ, ಕೃಷ್ಣ ಶರ್ಮ, KS ನರಸಿಂಹಸ್ವಾಮಿ, JP ರಾಜರತ್ನಂ, DS ಕರ್ಕಿ, ತಿರುಮಲಾಂಬ, ಕೊಡಗಿನ ಗೌರಮ್ಮ. ಸೊ ಇಷ್ಟು ಜನ ಏನಪ್ಪ ಅಂತಂದ್ರೆ ನಿಮ್ಮ ಸಾಹಿತ್ಯದೊಳಗೆ ಬರ್ತಕ್ಕಂಥ ಒಂದು ಬರಹಗಾರರ ನೀವು ಅವ್ರ ಬಗ್ಗೆ ಬರೀಬೇಕಾಗಿರ್ತದೆ ರೀ ಸಿಲೆಬಸ್ ಒಳಗೆ. ಅವರು ವರ್ಕ್ಸ್ ಯಾವ್ದಾವ, ಯಾವೆಲ್ಲ ಕೃತಿಗಳು ಬರ್ದಾರ, ಅವರು ಕವನಗಳು ಯಾವ್ದಾವ ಅಂತ ಹೇಳಿ ನೀವು ಅದನ್ನು ಬರ್ಕೊತಿರ್ಬೇಕು. ಓಕೆ, ಅವ್ರ ಬಗ್ಗೆ ಬರಿಬೇಕು. ಇನ್ನು ಘಟಕ ನಂಬರ್ 3 ನೋಡ್ರಿ, ಅದರೊಳಗೆ ಮೊದಲೇ ಟಾಪಿಕ್ ಪ್ರಗತಿಶೀಲ ಸಾಹಿತ್ಯದ ಸ್ವರೂಪ, ಲಕ್ಷಣ, ಪ್ರೇರಣೆ, ಧೋರಣೆಗಳು. ಎರಡನೇದು ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಬರಹಗಾರರು ಅನಕೃ, ತಾರಾಸು, ನಿರಂಜನಂ, ಬಸವರಾಜ್ ಕಟ್ಟಿಮನಿ. ಸೊ ಇದು ಘಟಕ ನಂಬರ್ 3 ರೀ. ಇನ್ನು ಘಟಕ ನಂಬರ್ 4 ನವ್ಯ ಸಾಹಿತ್ಯದ ಸ್ವರೂಪ, ಲಕ್ಷಣ, ಪ್ರೇರಣೆ, ಧೋರಣೆಗಳು. ಎರಡನೇದು ನವ್ಯ ಸಾಹಿತ್ಯದ ಪ್ರಮುಖ ಬರಹಗಾರರು ವಿಕ್ರು ಗೋಕಾಕ್, ಗೋಪಾಲಕೃಷ್ಣ ಅಡಿಗ, BC ರಾಮಚಂದ್ರ ಶರ್ಮ, ಅನಂತಮೂರ್ತಿ, ಪೂರ್ಣಚಂದ್ರ ತೇಜಸ್ವಿ, P ಲಂಕೇಶ್, SL ಭೈರಪ್ಪ, ಚಂದ್ರಶೇಖರ ಕಂಬಾರ, ಗಿರೀಶ್ ಕಾರನಾಡ, ಚನ್ನವೀರ ಕನ್ನವಿ, VG ಭಟ್, ಸುರಂ ಯಕ್ಕುಂಡಿ, GS ಶಿವರುದ್ರಪ್ಪ. ಇದು ಘಟಕ ನಂಬರ್ 4ರೊಳಗೆ ಬರ್ತಾವ. ಇನ್ನು ಘಟಕ ನಂಬರ್ 5 ಟೋಟಲ್ 5 ಘಟಕಗಳು ಬರ್ತಾವ್ರಿ. ಇದು ಲಾಸ್ಟ. ಸೊ ಟೋಟಲ್ ಯೂನಿಟ್ಸ್ ಎಟ್ ಬರ್ತಾವ್ರಿ 5 ಯೂನಿಟ್ಸ್. ಅದರೊಳಗೆ ಎಷ್ಟು ಸಬ್ ಟಾಪಿಕ್ಗಳು ಬರ್ತಾವ. ದಲಿತ ಬಂಡಾಯ ಸಾಹಿತ್ಯದ ಸ್ವರೂಪ, ಲಕ್ಷಣ, ಪ್ರೇರಣೆ, ಧೋರಣೆಗಳು. ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಬರಹಗಾರರು ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, ಬರಗೂರು ರಾಮಚಂದ್ರಪ್ಪ, ಸತೀಶ್ ಕುಲಕರ್ಣಿ, ಚಂಪಾ ಕುಂವಿ, ಮುಡ್ನಾಕೋಡು ಚಿನ್ನಸ್ವಾಮಿ, ಸಾಹಿತ್ಯಾನಂದ ಪಾತ್ರೋಟ್, ಬಸವರಾಜ್ ಸಬರಲ್, ಅಲ್ಲಮಪ್ರಭು ಬೆಟ್ಟದೂರು. ಇನ್ನು ಎರಡನೇ ಟಾಪಿಕ್ ನೋಡ್ರಿ, ಕನ್ನಡದಲ್ಲಿ ಸ್ತ್ರೀವಾದ ಸಾಹಿತ್ಯದ ಸ್ವರೂಪ, ಪ್ರೇರಣೆ, ಧೋರಣೆಗಳು. ಪ್ರಮುಖ ಮಹಿಳಾ ಬರಹಗಾರರು ವೈದೇಹಿ, ವೀಣಾ ಶಾಂತೇಶ್ವರಿ, BT ಲಲಿತಾ ನಾಯಕ್, ಸಾರಾ ಅಬುಬಕರ್, ಗೀತಾ ನಾಗಭೂಷಣ, ವಿಜಯ ದಬೈ, ಪ್ರತಿಭಾ ನಂದಕುಮಾರ, HS ಶ್ರೀಮತಿ. ಇವಿಷ್ಟು ಜನ ಏನಪ್ಪ ಅಂತಂದ್ರೆ ನಿಮ್ಗೆ ಸ್ತ್ರೀವಾದಿಗಳು ಬರ್ತಾರೆ.
ಆಮೇಲೆ ದಲಿತ ಬಂಡಾಯ ಸಾಹಿತ್ಯಗಾರರು ಯಾರದಾರ ಅವ್ರದ್ದು ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ಸ್ವಲ್ಪ ಕೇಳಿರ್ತಾರ, ಅವ್ರ ಬಗ್ಗೆ ನಿಮ್ಮ ಕ್ವಶನ್ಸನ್ನು ಬರೀಬೇಕು. ಆಮೇಲೆ ದಲಿತ ಬಂಡಾಯ ಸಾಹಿತ್ಯ ಅಂದರೆ ಏನು, ಅದರ ಸ್ವರೂಪ ಏನು, ಲಕ್ಷಣಗಳು ಏನು ಕೇಳ್ತಾರೆ ನಿಮ್ಗೆ ಎಕ್ಸಾಮ್ ಒಳಗೆ. ಇಲ್ಲೇ ಕ್ವಶನ್ ಪೇಪರ್ ಇದ್ದಂಗೆ ಓಕೆ. ಆಮೇಲೆ ಇದು ನವ ಸಾಹಿತ್ಯ ಅಂದ್ರೆ ಈಗ ಲೇಟೆಸ್ಟಾಗಿ ಬರುವಂಥ ರೈಟರ್ಸ್ ಯಾರು ಅದಾರ, ವಿಕ್ರು ಆಗಿರ್ಬೋದು, ಗೋಪಾಲ್ ಕೃಷ್ಣ ಅಡಿಗ, BC ರಾಮಚಂದ್ರ, ಪೂರ್ಣಚಂದ್ ತೇಜಸ್ವಿ, ಸೊ ಇವರೆಲ್ಲದ್ರ ಬಗ್ಗೆ ನೀವು ಬರೀಬೇಕು. ಇನ್ನು ನವೋದಯ ಸಾಹಿತ್ಯ ಸ್ವರೂಪ ಆಗಿನ ಟೈಮ್, ನವೋದಯ ಟೈಮ್ದೊಳಗೆ ಯಾರಿದ್ರು ಅಂತಂದು ಹೇಳಿ, ಇವಿಷ್ಟು ನಿಮ್ಗೆ ಏನಪ್ಪ ಅಂತಂದ್ರೆ ನಿಮ್ಮ ಸಿಲೆಬಸ್ಗೆ ಇರ್ತೈತಿ. ಯಾವುದಪ್ಪ ಅಂತಂದ್ರೆ ಸಿಲೆಬಸ್ ಪಠ್ಯಕ್ರಮದ ಹೆಸರು ಏನಪ್ಪ ಅಂತಂದ್ರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ 3 ಅಂದ್ರೆ ಐಚ್ಛಿಕ ಕನ್ನಡ 3 ಅಂತಂದು ಹೇಳಿ. ಸೊ ನಿಮಗೆ ಪಠ್ಯಕ್ರಮ ನಾನು ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ. ಇದಿಷ್ಟು ಏನಪ್ಪ ಅಂತ ನಿಮ್ಗೆ ಸಿಲೆಬಸ್ಗೆ ಇರ್ತೈತಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ಬೇಸಿಕ್ ಕನ್ನಡ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ಅದನ್ನು ನೀವು ಲಿಂಕ್ ಒಳಗೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಚೆಕ್ ಮಾಡ್ಬೋದು. ಓಕೆ.